ಎಲ್ಲರಿಗೂ ನಮಸ್ಕಾರ. ಯು+ ವಾಹಿನಿಗೆ ಸ್ವಾಗತ. ಇದೀಗ ನಮ್ಮೊಂದಿಗೆ ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿಯನ್ನ ಎತ್ತಿ ಹಿಡಿದು ನಮ್ಮ ಇಡೀ ಜಗತ್ತಿಗೆ ಸಾರಿರುವಂತಹ ಮಹಾನ್ ಭಾವ, ವಿದ್ಯಾದಾತ ಅಂತಾನೆ ಹೇಳ್ಬಹುದು, ಡಾಕ್ಟರ್ ಮೋಹನ್ ಆಳ್ವ ಸರ್ ಅವರು ನಮ್ಮೊಂದಿಗಿದ್ದಾರೆ. ನಮಸ್ತೆ ಸರ್. ಇಂದಿನ ಜನಾರ್ದನ ಸ್ವಾಮಿ ಬ್ರಹ್ಮ ಕಲಶೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಉದ್ಘಾಟಿಸಿ ಇದೀಗ ನಮ್ಮೊಂದಿಗೆ ಅನ್ನಛತ್ರದಲ್ಲಿ ಕುಳಿತಿದ್ದೇವೆ. ಸರ್, ಹೇಗೆ ಅನಿಸ್ತಾ ಇದೆ ಇಲ್ಲಿ ಒಂದು ವೈಭವವನ್ನ ನೋಡಿ? ನಾನು ಯಾವ ಮಾತಿನಲ್ಲಿ ಮಾತಾಡಬೇಕು ಎಂಬುದೇ ನನಗೆ ಅರ್ಥವಾಗ್ತಾ ಇಲ್ಲ. ನಾನು ಖಂಡಿತ ಔಪಚಾರಿಕವಾಗಿ ಹೇಳೋ ಮಾತಲ್ಲ. ಬೇಕಾದಷ್ಟು ಧಾರ್ಮಿಕವಾದಂಥ ಚಟುವಟಿಕೆ ಆಗುವಲ್ಲಿ ಬಾಲ್ಯದಿಂದ ಇವತ್ತಿನವರೆಗೆ ಭಾಳ ಕಡೆಗೆ ನಾನು ಹೋಗುವ, ಸಂಘಟಿಸುವವ, ಅದರಲ್ಲಿ ಭಾಗವಹಿಸಿಕೊಂಡಿರುವ. ಆದರೆ ನಾನು ಒಂದೇ ಮಾತಿನಲ್ಲಿ ಹೇಳೋದಾದರೆ, ನಮ್ಮ ಜಿಲ್ಲೆಯಲ್ಲಿ ಬೇಕಾದಷ್ಟು ಇವತ್ತು ಬ್ರಹ್ಮಕಲಶಗಳು, ಇಂಥ ಧಾರ್ಮಿಕ ಚಟುವಟಿಕೆಗಳು ನಡೀತಿದೆ. ಯಾರೇ ಮಾಡುವುದಾದರೆ ಒಮ್ಮೆ ಬಂದು ತಾವು ಈ ಒಂದು ಉಜಿರೆಯ ಈ ಒಂದು ಜನಾರ್ದನ ದೇವಸ್ಥಾನದಲ್ಲಿ ಆಗುವಂಥ ಒಂದು ಬ್ರಹ್ಮಕಲಶ ಈ 9 ದಿನದಲ್ಲಿ ಒಂದು ದಿನವಾದರೂ ನೀವು ಇಲ್ಲಿ ಬರಬೇಕು, ಬಂದು ಇದನ್ನು ನೋಡಬೇಕು. ನೋಡಿದ ಮೇಲೆ ಇದರಿಂದ ಮುಖಾಂತರ ಹಲವು ನಮಗೆ ಪಾಠ ಕಲಿಲಿಕ್ಕಿದೆ. ಅದರ ಮುಖಾಂತರ ನಾವು ಕೂಡ ಎಲ್ಲೆಲ್ಲಿ ಮಾಡುವಾಗ ಎಷ್ಟು ಸುಂದರವಾಗಿ ಮಾಡ್ಬೋದು ಎಂಬ ಒಂದು ಇದು ನಮಗೆ ಅನುಭವ ನಮಗೆ ಆಗ್ತದೆ. ಈ ದೃಷ್ಟಿಯಲ್ಲಿ ನನಗೆ ಈ ದೇವಸ್ಥಾನದ ಈ ಬ್ರಹ್ಮಕಲಶದ ಪ್ರತಿಯೊಂದು ಇಂಚಿಂಚು ಜಾಗವನ್ನು ಕೂಡ ಎಲ್ಲ ಕಡೆಯಲ್ಲಿ, ಅದು ದೇವಸ್ಥಾನದ ಒಳಗಿರ್ಬೋದು, ಹೊರಗಿರ್ಬೋದು, ಅಥವಾ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗುವ ಜಾಗ ಇರ್ಬೋದು, ಇವತ್ತು ಊಟೋಪಚಾರ ಆಗುವ ಇರ್ಬೋದು, ಅಥವಾ ನಮ್ಮ ಹೋಗುವಂಥ ಮಾರ್ಗಗಳಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಧಾರ್ಮಿಕ ಚೌಕಟ್ಟು ಇರುವುದನ್ನು ನಾನು ಗಮನಿಸಿದ್ದೇನೆ. ಇದು ಸರ್ವಶ್ರೇಷ್ಠವಾದಂಥ ನಮ್ಮ ಯುಗದ, ನಮ್ಮ ಬದುಕಿನಲ್ಲಿ ಸರ್ವಶ್ರೇಷ್ಠವಾದಂಥ ಒಂದು ಬ್ರಹ್ಮಕಲಶ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಸರ್, ಇವತ್ತು ನಿಮ್ಮ ಸ್ಪೀಚ್ ಅಲ್ಲಿ ಈಗಾಗಲೇ ಹೇಳಿದ್ರಿ ಯಾವ ರೀತಿ ಶಾಸ್ತ್ರೀಯ ನೃತ್ಯ ಪ್ರಕಾರಗಳಿದೆ, ಯಾವ ರೀತಿ ಸಂಗೀತ ಪ್ರಕಾರಗಳಿವೆ, ಅವೆಲ್ಲದನ್ನು ನಮಗೆ ತಿಳಿಸಿಕೊಟ್ಟಿದ್ದೀರಾ. ನಿಮ್ಮ ಈ ಒಂದು ಕಲೆಯ ಪ್ರತಿ ಇರುವಂತಹ ಅಭಿರುಚಿ ಎಲ್ಲಿಂದ ಶುರುವಾಗಿದ್ದು? ನನ್ನ ಪರ್ಸನಲ್, ನಾನು ಬಾಲ್ಯದಿಂದ ನಾನು ಕಲಿತಾ ಇರುವಾಗಲೇ ನಮ್ಮ ಜೀವನದ ವಿದ್ಯಾಭ್ಯಾಸದ ಜೊತೆ ನಾನೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ನನ್ನ ಅವಿಭಾಜ್ಯ ಅಂಗವಾಗಿ ಬೆಳೆಸಿಕೊಂಡು ಹೋದವ. ಪ್ರಾಥಮಿಕ ಶಿಕ್ಷಣ ಇರ್ಬೋದು, ಪ್ರೌಢ ಶಿಕ್ಷಣ ಇರ್ಬೋದು, ಪದವಿ ಪೂರ್ವ ಇರ್ಬೋದು, ಪದವಿ ಇರ್ಬೋದು, ಅಥವಾ ನನ್ನ ವೃತ್ತಿ ಜೀವನದಲ್ಲಿರ್ಬೋದು, ಅಥವಾ ಈಗ ನಾನು ಮಾಡುವಂಥ ಬೇರೆ ಬೇರೆ ರೀತಿಯ ಸಂಘಟನೆಯಲ್ಲಿರ್ಬೋದು, ಆಡಳಿತ ಮಾಡೋದ್ರಲ್ಲಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ನನಗೆ ಈ ಸಾಂಸ್ಕೃತಿಕ ವಿಚಾರ ಎಂಬುದು ನನ್ನ ಒಂದು ಅವಿಭಾಜ್ಯ ಅಂಗವಾಗಿ ನನ್ನ ಬದುಕಿನಲ್ಲಿ ಇಟ್ಟುಕೊಂಡು ನಾನು ಬಂದವ. ನೀವು ಆಳ್ವಾಸಲ್ಲಿ ವಿರಾಸತ್ಗಳನ್ನ ನಡೆಸಿ ಒಂದು ಇತಿಹಾಸವನ್ನೇ ಸೃಷ್ಟಿ ಮಾಡಿದಂಥವ್ರು. ಹಾಗಾಗಿ ಇಲ್ಲಿಯ ಒಂದು ಕಾರ್ಯಕ್ರಮ ನೋಡಿ ನಿಮ್ಗೆ ಆಳ್ವಾಸ್ ವಿರಾಸತ್ತಿನ ಯಾವ್ದಾದ್ರು ಒಂದು ತುಣುಕುಗಳು ಇಲ್ಲಿ ಕಾಣಿಸ್ತಾ ಇದೆಯಾ? ನನಗೆ 100ಕ್ಕೆ 100. ನನಗೆ ಕೇವಲ ಅದು ಮಾತ್ರ ಅಲ್ಲ, ಅದು ಮುಖ್ಯ ಅಲ್ಲ. ನನಗೆ ನನ್ನ ಜೀವನದಲ್ಲಿ ಬಹಳ ದೊಡ್ಡ ಪಾಠ. ನಾವೆಲ್ಲ ಇದನ್ನು ಮಾಡುವಾಗ ಇನ್ನು ಮುಂದೆ ನಾವು ಕೂಡ ಹೇಗೆ ಮಾಡಬೇಕು, ಈ ಸ್ವಚ್ಛತೆಗೆ ಇಷ್ಟು ಜನರನ್ನು, ಇಡೀ ಒಂದು ಊರಿನ ಜನರನ್ನು, ಸಸ್ಯರ ಶೆಟ್ಟರಿಂದ ಹಿಡಿದು ನಮ್ಮ ಮೋಹನ್ರವರನ್ನು ಹಿಡಿದು ಇಡೀ ಒಂದು ಎಲ್ಲ ಸರ್ವ ಜನರನ್ನು ಹಿಡಿದುಕೊಂಡು ನೀವು ಮಾಡುವಂಥ ಒಂದು ಕೆಲಸ, ಇದು ನಿಜವಾದ ಬ್ರಹ್ಮಕಲಶ. ಯಾಕೆಂದರೆ ಹಿಂದೆ ಒಂದು ಕಾಲ ಇತ್ತು. ಹಿಂದಿನ ಕಾಲದಲ್ಲಿ ಒಬ್ಬರಿಬ್ಬರು ಇದ್ದುಕೊಂಡು ಇಡೀ ದೇವಸ್ಥಾನ ಕಟ್ಟುವುದಾಗಲಿ, ಜೀರ್ಣೋದ್ಧಾರ ಮಾಡೋದಾಗಲಿ ಎಲ್ಲವನ್ನು ಮಾಡುವವರು ಇದ್ದರು. ಈಗ ಆ ಕಾಲ ಅಲ್ಲ. ಈಗ ಇಡೀ ಊರೇ ಒಟ್ಟಾಕೊಂಡು, ಪ್ರತಿಯೊಬ್ಬರು ಒಟ್ಟಾಕೊಂಡು ಆಗುವಂಥ ಕಾರ್ಯಕ್ರಮ ಬಹಳ ಮುಖ್ಯ. ಈ ದೃಷ್ಟಿಯಲ್ಲಿ ಭಾಳ ಒಳ್ಳೆಯ ಕೆಲಸವನ್ನು ನೀವು ಮಾಡಿದ್ದೀರಿ. ನಾನು ಇವರ ತಂದೆಯನ್ನು ವಿಜಯಪಡವನ್ನ, ಕೀರ್ತಿಶೇಷರಂಥ ವಿಜಯಪಡವನ್ನೂ ನಾನು ಹತ್ತಿರದಿಂದ ಬಲ್ಲವ. ಭಾಳ ಪ್ರೀತಿಯಿಂದ ನನ್ನೊಟ್ಟಿಗೆ ಇದ್ದವರು. ಎಷ್ಟೋ ಕಾರ್ಯಕ್ರಮವನ್ನು ಇಲ್ಲಿ ಅಂಗಳದಲ್ಲಿ ಬಂದು ನಾನು ನಾಟಕ ಇರ್ಬೋದು, ನಮ್ಮ ನೃತ್ಯಗಳಿರ್ಬೋದು, ಸಾಮಾಜಿಕ ಕಾರ್ಯಕ್ರಮಗಳನ್ನು ನಾನು ಮಾಡಿದವ. ಅವರ ಮೇಲೆ ಅಪಾರವಾದಂಥ ಗೌರವ. ಅದೇ ಒಂದು ವ್ಯಕ್ತಿತ್ವವನ್ನು ಈಗ ಅವರ ಮಗನೂ ಕೂಡ ಅದನ್ನು ಬೆಳೆಸಿಕೊಂಡು ಹೋಗೋದು ಭಾಳ ಒಂದು ಎಲ್ಲರಿಗೂ ಕೂಡ ಪ್ರೀತಿಗೆ ಪಾತ್ರರಾದದ್ದು. ಮತ್ತು ಅದೇ ಅಭಿರುಚಿಯನ್ನು ಬೆಳೆಸಿಕೊಂಡು ಹೋಗೋದು ನನಗೆ ಭಾಳ ಸಂತೋಷ ಕೊಟ್ಟಿದೆ. ಎರಡೂ ಜನರೇಷನ್ ಕೂಡ ಹಾಗೇ ಮುಂದೆ ಹೋಗ್ತಾ ಇರೋದು ನನಗೆ ಭಾರಿ ಸಂತೋಷ. ಸರ್, ಈ ಸಮಯದಲ್ಲಿ ಒಬ್ಬರನ್ನ ನೆನಪಿಸಿಕೊಳ್ಳಿಕ್ಕೆ ಇಚ್ಛಿಸ್ತೀನಿ. ನಿಮ್ಮಿಂದ ಪ್ರೇರಿತಗೊಂಡು ನಿಮ್ಮ ಒಟ್ಟಿಗೆ ಅತ್ಯಂತ ಆತ್ಮೀಯರಾಗಿದ್ದಂತಹ ಕೀರ್ತಿಶೇಷ ಯಶೋವರ್ಮ ಸರ್ನವರು ಇಲ್ಲಿ ಕೂಡ ಕಲಾ ವೈಭವ ಎನ್ನುವಂಥದ್ದನ್ನ ಪ್ರಾರಂಭ ಮಾಡಿದ್ರು. ಅದರ ಬಗ್ಗೆ ಏನ್ ಹೇಳ್ತಾರೆ? ಅವರ ಬಗ್ಗೆ ಏನ್ ಹೇಳ್ತಾರೆ? ಅವರ ನಂಟಿನ ಬಗ್ಗೆ ಏನ್ ಹೇಳ್ತಾರೆ? ನನಗೆ ಯಶೋವರ್ಮರು ಮತ್ತು ನನ್ನದು ಅದೊಂದು ಯಾವ ಸಂಬಂಧ ಅಂತ ಹೇಳಿದ್ರೆ, ಅದು ಪೂರ್ವ ಜನ್ಮದ ನಮ್ಮ ಋಣಾನು ಸಂಬಂಧ. ಇವತ್ತು ಯಶೋವರ್ಮರನ್ನು ನಾನು ಕ್ಷಣದಲ್ಲಿ ಯಾವತ್ತೂ ನಾನು ಅವರು ಸ್ಮರಿಸಿಕೊಂಡಿರುವವ. ಅವರು ಒಂದು ಇಂಥ ಸಂದರ್ಭದಲ್ಲಿ ನಮ್ಮಿಂದ ದೂರವಾಗ್ತಾರೆ ಅಂತೇಳಿ ನಾನು ನೆನೆಸಿಕೊಂಡವಲ್ಲ. ಆದರೆ ಏನು ಮಾಡೋದು, ದೇವರ ನಿಯಮದಂತೆ ನಮ್ಮಿಂದ ದೂರವಾದರು. ಅವರನ್ನು ಸ್ಮರಿಸೋದು ಮತ್ತು ಅವರು ಹಾಕಿಕೊಟ್ಟಂಥ ಒಂದು ಏನು ಅವರ ಸಂದೇಶ ಇದೆ ಅದನ್ನು ಅನುಸರಿಸುವವರು. ನಮ್ಮ ಆವರಣದೊಳಗೂ ಯಶೋವರ್ಮರವರ ಹೆಸರಿನಲ್ಲಿ ಯಶೋಕಿರಣ ಎಂಬ ಒಂದು
ಇಡೀ ಬೃಹತ್ ಆಕಾರದ ಒಂದು ಬಿಲ್ಡಿಂಗ್ ಅನ್ನು ಕಟ್ಟಿದ್ದು ಮಾತ್ರ ಅಲ್ಲ, ಅವರ ಎಲ್ಲ ಸಂದೇಶಗಳನ್ನು ನಾವು ಅಲ್ಲಿ ಬೋರ್ಡ್ನ ಮುಖಾಂತರ ಹಾಕಿದ್ದು. ಇವತ್ತಿಗೂ ನನಗೆ ಯಶೋವರ್ಮರ ಬಗ್ಗೆ ನಮಗೆ ಅಪಾರವಾದಂಥ ಗೌರವ ಇದೆ. ಅವ್ರನ್ನ ಯಾವತ್ತು ಇವತ್ತಿನ ದಿನ ಅವರು ಇಲ್ಲಿ ಇರ್ತಿದ್ರೆ ಅದರದ್ದು ಸೊಬಗೇ ಬೇರೆ, ಅವರ ಸೊಬಗೇ ಬೇರೆ. ಸರ್, ಕೊನೆಯದಾಗಿ ಒಂದು ಕುತೂಹಲಕಾರಿ ಪ್ರಶ್ನೆ ಏನಂತ ಹೇಳಿದ್ರೆ, ನಿಮ್ಮ ಹಲವಾರು ಭಾಷಣಗಳಲ್ಲಿ ಸೌಂದರ್ಯ ಪ್ರಜ್ಞೆ ಬಗ್ಗೆ ನೀವು ವರ್ಣನೆ ಮಾಡ್ತೀರಾ. ಸೌಂದರ್ಯ ಪ್ರಜ್ಞೆ ಇರುವವರು ಈ ದೇಶಕ್ಕೆ ಒಂದು ಆಸ್ತಿ ಅಂತಾನೆ ಹೇಳಿದ್ದೀರಾ. ಈ ಸೌಂದರ್ಯ ಪ್ರಜ್ಞೆಯ ಬಗ್ಗೆ ಒಂದು ವಿಸ್ತಾರವಾಗಿ ಹೇಳೋದಾದ್ರೆ ನೀವೇನ್ ಹೇಳ್ತೀರಾ? ಮನುಷ್ಯನಿಗೆ ನೋಡಿ ಇದನ್ನೆಲ್ಲ ಗ್ರಹಿಸುವ ಶಕ್ತಿಯನ್ನು ದೇವರು ಕೊಟ್ಟಿದ್ದಾರೆ. ನಮಗೆ ಮನುಷ್ಯನಾಗಿ ಇನ್ನೊಮ್ಮೆ ಹುಟ್ಟುತ್ತೇವೆ ಎಂಬ ಭಾಗ್ಯ ನಮ್ಗೆ ಇದೆಯಾ ಇಲ್ವಾ ಅಂತ ನಮಗೆ ಗೊತ್ತಿಲ್ಲ. ಆದರೆ ದೇವರು ಈ ಅವಕಾಶವನ್ನು ನಮಗೆ ಕೊಟ್ಟಿದ್ದಾರೆ. ಇದರೊಟ್ಟಿಗೆ ಒಂದು ಸುಂದರವಾದಂಥ ಕಣ್ಣನ್ನು ಕೊಟ್ಟಿದ್ದಾರೆ, ಕಿವಿಯನ್ನು ಕೊಟ್ಟಿದ್ದಾರೆ, ಬಾಯನ್ನು ಕೊಟ್ಟಿದ್ದಾರೆ, ಹೃದಯವನ್ನು ಕೊಟ್ಟಿದ್ದಾರೆ, ಮನಸ್ಸನ್ನು ಕೊಟ್ಟಿದ್ದಾರೆ. ಇದು ನಮ್ಮ ಲೋಕದಲ್ಲಿರುವ ಎಲ್ಲ ಪಕ್ಷಿ ಪ್ರಾಣಿಗಳಿಗೆ, ಎಲ್ಲ ಜೀವಿಗಳಿಗೆ ಕೂಡ ದೇವರು ಕೊಟ್ಟಿದ್ದಾರೆ ಇದೆಲ್ಲವನ್ನು. ಆದರೆ ತನ್ನ ಜೀವಿತ ಕಾಲದಲ್ಲಿ ಇದನ್ನು ಹೇಗೆ ಉಪಯೋಗಿಸಬೇಕು, ಅದನ್ನು ಹೇಗೆ ಸಂಸ್ಕಾರಗೊಳಿಸಬೇಕು, ಅದರ ಬಗ್ಗೆ ನಮ್ಮಷ್ಟು ತಿಳುವಳಿಕೆ ಆ ಪ್ರಾಣಿ ಪಕ್ಷಿಗಳಿಗೆ ಇಲ್ಲ. ಇದರೊಟ್ಟಿಗೆ 100 ಕಾಲ ಬದುಕುವಂಥ ಅವಕಾಶವನ್ನು ನಮಗೆ ಕೊಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಒಬ್ಬ ಮನುಷ್ಯನಿಗೆ ಸೌಂದರ್ಯ ಪ್ರಜ್ಞೆ ಅಥವಾ ಇಂಥ ಒಂದು ಹೋರಾಟ ಮನೋಭಾವ, ಬೇರೆ ಬೇರೆ ರೀತಿಯ ಹಲವು ರೀತಿಯ ಒಂದು ಮನಸ್ಸುಗಳನ್ನು ದೇವರು ಕಟ್ಟರೆ ಒಳ್ಳೆಯದು. ಇದನ್ನು ಕಟ್ಟಬೇಕಾದ್ರೆ ದೇವರು ಕೊಟ್ಟಂಥ ಕಣ್ಣನ್ನು ಸರಿಯಾಗಿ ಉಪಯೋಗಿಸಬೇಕು. ಕಣ್ಣಿದ್ದು ಕುರುಡರಾಗಿದ್ದು, ಕಿವಿದ್ದು ಕಿವುಡರಾಗಿದ್ದು, ಬಾಯಿದ್ದು ಮೂಕರಾಗಿದ್ದು, ಹೃದಯ ಇದ್ದು ಕೂಡ ಅದನ್ನು ಹೃದಯವಂತಿಕೆಯನ್ನು ಬೆಳೆಸಲಿಕ್ಕೆ ಸಾಧ್ಯವಾಗದಿರುವುದು, ಮತ್ತು ಮನಸ್ಸನ್ನು ಕೂಡ ಸ್ವಚ್ಛವಾಗಿ ಇಡಲಿಕ್ಕೆ ಗೊತ್ತಿಲ್ಲದೆ ಇರುವವರು, ಅವರಿಗೆ ಸೌಂದರ್ಯ ಪ್ರಜ್ಞೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಇದೆಲ್ಲವನ್ನು ನೆನೆಸಿಕೊಂಡು ಈ ಬಯಲು ಶಾಲೆಯಲ್ಲಿ, ಇದೀಗ ಬಯಲು ಶಾಲೆ, ಇದು ಈಗ ಒಂದು ಶಾಲೆ. ಇದು ನಾವು ಖಾಲಿ ಕ್ಲಾಸ್ ರೂಮಿನ ಶಾಲೆಯನ್ನು ಮಾತ್ರ ಹೇಳ್ತೇವೆ, ಅದು ಪಠ್ಯದ ಒಳಗಿನ ಕ್ಲಾಸ್ ರೂಮ್. ಇದು ಬಯಲು ಶಾಲೆ. ಈ ಬಯಲು ಶಾಲೆಗಳಲ್ಲಿ ಅದೆಲ್ಲವನ್ನು ಉಪಯೋಗಿಸಿಕೊಂಡು ನಾವು ಜೀವನ ಪರ್ಯಂತ ಕಲಿತಾ ಇರೋದು. ನಮ್ದು ಕಲಿಕೆ ಮುಗೀತದೆ ಅಂತೇಳಿ ಹೇಳಲಿಕ್ಕೆ ಬರೋದಿಲ್ಲ. ಅದು ಕ್ಲಾಸ್ ರೂಮಿನ ಒಳಗಿನ ಮಾತ್ರ ಪಠ್ಯದ ಕಲಿಕೆ ಮುಗಿಯುವುದು. ಆದರೆ ಬಯಲು ಶಾಲೆಯಲ್ಲಿ ಎಂದೂ ಕಲಿಕೆ ಮುಗಿಯುವುದೇ ಇಲ್ಲ. ನಮ್ಮ ಉಸಿರಿರುವಷ್ಟು ಸಮಯ ನಮಗೆ ಬೇಕಾದಷ್ಟು ಕಲೀಲಿಕ್ಕೆ ಸಿಗ್ತದೆ. ಇವತ್ತು ಕೂಡ ಇಲ್ಲಿ ಬಂದು ನಾನು 3-4 ಗಂಟೆಯಿಂದ ಇವತ್ತವರೆಗಿದ್ದೆ. ನನ್ನ ಜೀವನ ಸಾರ್ಥಕ ಆಯಿತು ಅಂತ ಎನಿಸಿದ್ದೇನೆ. ಇವತ್ತು ಎಷ್ಟೋ ವಿಚಾರವನ್ನು ನನಗೆ ಕಲೀಲಿಕ್ಕೆ ಆಯಿತು ಅಂತ ನಾನು ಥಿಂಕ್ ಮಾಡ್ತೇನೆ. ಆದ್ದರಿಂದ ನಾನು ಹೇಳೋದಿಷ್ಟೇ, ದೇವರು ಕೊಟ್ಟಂಥ ಈ ಆಯುಷ್ಯ, ದೇವರು ಕೊಟ್ಟಂಥ ನಮ್ಮ ಈ ಮಾನವ ಬದುಕು, ದೇವರು ಕೊಟ್ಟಂಥ ಕಣ್ಣು, ಕಿವಿ, ಮೂಗು, ನಮ್ಮ ಬಾಯಿ ಮತ್ತು ಹೃದಯ, ಮನಸ್ಸನ್ನು ಸರಿಯಾಗಿ ಸಂಸ್ಕಾರಗೊಳಿಸಿ ಸೌಂದರ್ಯ ಪ್ರಜ್ಞೆಯನ್ನು ಬೆಳೆಸಿ ನಾವು ಅದರ ಸುಖವನ್ನು ಪಡಿಬೇಕು. ಎಷ್ಟೋ ಮಂದಿಗೆ ಆ ಸುಖ ಪಡೀಲಿಕ್ಕೆ ಆಗುವುದಿಲ್ಲ. ಆ ಸುಖವನ್ನು ಅವರು ಪಡಿಬೇಕು. ಅದು ಆಗ ಆ ಸೌಂದರ್ಯ ಪ್ರಜ್ಞೆ ಎಂಬುದು ಅದಕ್ಕೆ ಅರ್ಥ ಇದೆ ಅಂತ ನಾನು. ಎಸ್ ಸರ್, ಲಾಸ್ಟ್ ಕ್ವೆಶ್ಚನ್. ನಿಮ್ಮ ಒಂದು ಎಷ್ಟು ಪ್ರಾಯ ಅಂತ ನಂಗೆ ಗೊತ್ತಿಲ್ಲ, ಆದ್ರೂ ನೋಡ್ಲಿಕ್ಕೆ ಇನ್ನು ಹುಡುಗನ್ ರೀತಿ ಚೆನ್ನಾಗಿ ನಗ್ನಗ್ತಾ ಒಂದು ಯಂಗ್ ಅಂಡ್ ಎನರ್ಜೆಟಿಕ್ ಆಗಿ ಇರ್ತೀರಾ. ಇದ್ರ ಒಂದು ಸೀಕ್ರೆಟ್ ಅನ್ನ ಇವತ್ತು ನೀವು ಬಯಲ್ ಮಾಡ್ಬೇಕು. ಸೀಕ್ರೆಟ್ ಏನು, ನನಗೆ 75 ವರ್ಷ, ನನಗೇನು ಅದರಲ್ಲಿ ದಾಕ್ಷಿಣ್ಯ ಇಲ್ಲ. ನನ್ನ ವಯಸ್ಸು 75, ನನ್ನ ಸಾಲ 500 ಕೋಟಿ. ಇದನ್ನು ಯಾವತ್ತೂ ಹೇಳ್ತಾ ಇರುವವ, ನನಗೆ ಏನು ಅದರಲ್ಲಿ ಬೇಸರ ಇಲ್ಲ, ಅದು ಹೇಳ್ತಾ ಇರುವವ ಏನಿಲ್ಲ. ನಾವು ಇದನ್ನೆಲ್ಲ ಸ್ವಚ್ಛವಾಗಿಟ್ಟರೆ ನಾವು ಸ್ವಲ್ಪ ಹೆಲ್ದಿ ಆಗಿರ್ತೇವೆ. ಮತ್ತೆ ಸ್ವಲ್ಪ ಏನು ಕೇಳಿದ್ರೆ, ಒಂದು ನಮ್ಮ ಪೂರ್ವಜರಿಂದ ಬಂದಂಥ ಒಂದು ಹೆಲ್ತ್ ಇದೆ, ಅದಕ್ಕೆ ನಾವು ಜೀನ್ಸ್ ಅಂತ ಹೇಳೋದು ವೈದ್ಯಕೀಯ ಇದರಲ್ಲಿ. ಅದೊಂದು ದೇವರು ಕೊಟ್ಟಂಥ ನಮ್ಮ ಪೂರ್ವಜರ ಹೆಲ್ತ್. ಮತ್ತೊಂದು ನಾವಾಗಿ ಮಾಡಿಕೊಳ್ಳುವಂಥದ್ದು ಈ ಹೆಲ್ತ್. ಅದು 2 ಬಹಳ ಮುಖ್ಯ. ಅದು ಮಾನಸಿಕ ಮತ್ತು ದೈಹಿಕ. ಈ 2 ಹೆಲ್ತನ್ನು ನಾವು ಸ್ವಲ್ಪ ಕಾಪಾಡಿಕೊಂಡು, ಪೂರ್ವಜರ ಹೆಲ್ತ್ ನಮಗೆ ಕೊಟ್ಟಾಗಿದೆ, ದೇವರು ಕೊಟ್ಟಾಗಿದೆ. ಆಮೇಲೆ ನಮ್ಮ ಜೀವನದಲ್ಲಿ ನಾವು ಸ್ವಲ್ಪ ಆರೋಗ್ಯವಾಗಿ ಇರಬೇಕಾದ್ರೆ ಈ ರೀತಿಯ ಮನೋಧರ್ಮದಲ್ಲಿ ಹೋದರೆ, ಆಚಾರ ವಿಚಾರ ವ್ಯವಹಾರದಲ್ಲಿ ಸರಿಯಾಗಿದ್ದರೆ ಸ್ವಲ್ಪ ಆರೋಗ್ಯವಂತರಾಗಿದ್ದೇವೆ ಎಂಬುದೇ ನಮ್ಮದು ಒಂದು ಮುಖ್ಯ. ಧನ್ಯವಾದಗಳು ಸರ್. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದ ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಭಾಳ ಶೋಕಡೆ ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆ ಆಸ್ಪತ್ರೆ,
ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವಕಡೆ ಭೂಪೇರು ಡಾಕ್ಟರ್ ಸ್ವರ್ಣಲತಾ ಡಾಕ್ಟರ್ ಎಂಕ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯುಲ್ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿ ಅನ್ನೆಗ್ಲೆ ಮೂರು ಬಾರಿ